ಕುಮಟಾ ತಾಲೂಕಿನ ಕೋನಹಳ್ಳಿಯ ವನದುರ್ಗ ದೇವಾಲಯದಲ್ಲಿ ನಡೆಯುತ್ತಿರುವ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸ್ಯ ಕಾರ್ಯಕ್ರಮದ 4ನೇ ದಿನವಾದ ಭಾನುವಾರ ಬಾಡ ಗ್ರಾಮದ ಕೂಟದಿಂದ ಗುರುಸೇವಾ ಕಾರ್ಯ ನಡೆಯಿತು. 4ನೇ ದಿನದ ಕಾರ್ಯಕ್ರಮದಲ್ಲಿ ಬಾಡ ಗುಡೆಯಂಗಡಿ ಭಾಗದ ನಾಮಧಾರಿ ಸಮಾಜ ಬಾಂಧವರು ಗುರುಸೇವಾ ಕಾರ್ಯವನ್ನು ಗೈದರು. ಸರದಿಯಲ್ಲಿ ಹೊರೆಗಾಣಿಕೆ ತಂದ ಭಕ್ತರು ಅಕ್ಕಿ ಮೂಟೆ, ತರಕಾರಿ, ಹಣ್ಣು ಸೇರಿದಂತೆ ದವಸ ಧಾನ್ಯಗಳ ಮೂಟೆಯನ್ನು ಹೊತ್ತುಕೊಂಡು ಬಂದು ಶ್ರೀ ಗುರುಪಾದಕ್ಕೆ ಅರ್ಪಿಸಿದರು. ವಿವಿಧ ಸೇವಾ ಕಾರ್ಯಗಳಲ್ಲಿ ನಿಯೋಜನೆಗೊಂಡ ಬಾಡಕೂಟದ ಭಕ್ತರು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಎಲ್ಲ ರೀತಿಯ ಸೇವಾ ಕಾರ್ಯದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಖುಷಿಪಟ್ಟರು. ಶ್ರೀ ಕಾಂಚಿಕಾಂಬಾ ಭಜನಾ ಮಂಡಳಿಯವರು ಭಕ್ತಿಸುದೆಯನ್ನು ಹರಿಸುವ ಮೂಲಕ ಗುರುಭಕ್ತರನ್ನು ಮಂತ್ರಮುಗ್ಧಗೊಳಿಸಿದರು. ಬಳಿಕ ಗುರುಪಾದ ಪೂಜೆಯನ್ನು ಬಾಡ ಗ್ರಾಮದ ಪ್ರಮುಖರು ನೆರವೇರಿಸಿದರು. ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ನಾಯ್ಕ್ ಅವರು ಶ್ರೀಗಳ ಬಳಿಯೇ ನಿಂತು ತಮ್ಮೂರಿನ ಭಕ್ತರಿಂದ ಕೈಗೊಳ್ಳಲಾದ ಗುರುಸೇವೆಗೆ ಮಾರ್ಗದರ್ಶನ ನೀಡಿದರು. ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು, ಧರ್ಮ ಕಾರ್ಯದಲ್ಲಿ ಸುಖವಿದೆ. ಪಂಚೇಂದ್ರಿಯಗಳಿಂದ ಬರುವ ಸುಖಗಳು ತಾತ್ಕಾಲಿಕ ಸುಖಗಳು, ಧರ್ಮದ ಅಂತರಾಳದಿಂದ ಬರುವ ಸುಖಗಳು ಶಾಶ್ವತ ಸುಖಗಳು ಎಂದು ಋಷಿಮುನಿಗಳು ಹೇಳಿದ್ದಾರೆ. ಮನುಷ್ಯನಿಗೆ ದೇವಋಣ, ಪಿತೃಋಣ, ಋಷಿಋಣ, ಭೂತಋಣ ಇದೆ. ಈ ಋಣಗಳಿಂದ ಮುಕ್ತರಾಗಿ ಭಗವಂತನ ಸಾನ್ನಿಧ್ಯ ಪಡೆಯಲು ಧರ್ಮ ಕಾರ್ಯ ಮಾಡಬೇಕು. ಭಾರತೀಯ ಪರಂಪರೆಯಾದ ಕಾಯ ಮನಸ ವಾಚ ಕರ್ತವ್ಯವನ್ನು ಕೈಗೊಂಡು ಜೀವನ ಚಕ್ರದಿಂದ ಮುಕ್ತರಾಗಬೇಕು ಎಂದು ಹೇಳಿದರು. ಶ್ರೀಗಳ ಆಶೀರ್ವಚನದ ಬಳಿಕ ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದ ಗುರುಗಳು ಎಲ್ಲರನ್ನ ಹರಸಿದರು. ಈ ಸಂದರ್ಭದಲ್ಲಿ ಬಾಡದ ಪ್ರಮುಖರಾದ ರತ್ನಾಕರ್ ನಾಯ್ಕ್, ಪ್ರಕಾಶ್ ನಾಯ್ಕ್, ಜನಾರ್ದನ್ ನಾಯ್ಕ್, ಜಗನ್ನಾಥ್ ನಾಯ್ಕ್, ಬಾಬು ನಾಯ್ಕ್, ಈಶ್ವರ್ ನಾಯ್ಕ್, ನಾಗರಾಜ್ ನಾಯ್ಕ್, ವಸಂತ್ ನಾಯ್ಕ್, ಗಣೇಶ್ ನಾಯ್ಕ್, ಮಾರುತಿ ನಾಯ್ಕ್, ವಿದ್ಯಾಧೀಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಸಂದೀಪ್ ನಾಯ್ಕ್, ಕೇಶವ್ ನಾಯ್ಕ್ ಮುಂತಾದವರು ಇದ್ದರು. ಜೊತೆಗೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರ್ ನಾಯ್ಕ್, ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷ HR ನಾಯ್ಕ್ ಕೋನಹಳ್ಳಿ ಉಪಸ್ಥಿತರಿದ್ದರು. ಬಳಿಕ ಪ್ರಸಾದ ಭೋಜನ ನಡೆಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ಪ್ರದರ್ಶನ ನೆರವೇರಿತು.